ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಏನದು ವ್ಲಾಗ್. ತುಂಬ ದಿನ ಆಯಿತು ವ್ಲಾಗ್ ಮಾಡಿದೆ. ಸೊ ಟೈಮೇ ಸಾಕಾಗ್ತಿಲ್ಲ. ಅಂದರೆ ನಾನೊಂದು ಆಫೀಸ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ವ್ಲಾಗ್ ಮಾಡೋದಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ. ನೋಡುವ ಟೈಮ್ ಸಿಕ್ಕಿದಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಅಷ್ಟೇ ವ್ಲಾಗ್ ಮಾಡ್ತಾ ಇಲ್ಲ. ಆ್ಯಂಡ್ ಇವಾಗ ಟೈಮ್ ಆಗಿದೆ 9:20 ಆಗ್ತಾ ಬಂತು ಆಯಿತಾ. ಸೊ ಇವಾಗ ಆಫೀಸಿಗೆ ಹೋಗ್ತಾ ಇದ್ದೀನಿ. ನಾನೊಂದು ಇನ್ಶೂರೆನ್ಸ್ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನೋಡಬೇಕು ಸದ್ಯಕ್ಕೆ. ಆ್ಯಂಡ್ ಅದ್ರ ಜೊತೆಗೆ ಟೈಲರಿಂಗ್ ಕ್ಲಾಸ್ ಕೂಡ ಹೋಗ್ತಾ ಇದ್ದೀನಿ ಆಯಿತಾ. ಆ್ಯಂಡ್ ತುಂಬ ದಿನ ಆಯಿತು ವೀಡಿಯೋ ಮಾಡಿದೆ. ಟೈಮ್ ಸಿಕ್ಕಾಗ ಮಾಡ್ತೀನಿ. ಸೊ ಅಲ್ಲಿ ಸ್ವಲ್ಪ ಅಪ್ಪಿದೆ ಆಯಿತಾ, ಕೆಳಗಿಂದ ಮೇಲೆ ಹತ್ಕೊಂಡು ಬರಬೇಕು. ಸೊ ಅಷ್ಟರಲ್ಲಿ ಸುಸ್ತಾಗಿಬಿಡುತ್ತೆ. ಆ್ಯಂಡ್ 9:30 ಅಷ್ಟೊತ್ತಿಗೆ ಆಫೀಸಿಗೆ ಮುಟ್ತೀನಿ. ಸೊ ಮನೆಯಿಂದ ಒಂದು 9:15 ಅಷ್ಟೊತ್ತಿಗೆ ಹೊರಟಿದ್ದೀನಿ. ಇನ್ನೇನು ಆಫೀಸಿಗೆ ಇನ್ನೊಂದು 10 ನಿಮಿಷ ಇದೆ. ಇವತ್ತು ಬ್ರೇಕ್ಫಾಸ್ಟಿಗೆ ಸಿಂಪಲ್ಲಾಗಿ ಮ್ಯಾಗಿ ಪ್ಲಸ್ ಉಪ್ಪಿಟ್ಟು ಮಾಡಿದ್ದೆ ಆಯಿತಾ. 2 ಪ್ಯಾಕೆಟ್ ಮ್ಯಾಗಿ ಇತ್ತು. ಸೊ ಹಾಗಾಗಿ ಎಲ್ರಿಗೂ ಜೊತೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ. ಇನ್ ಕೇಸ್ ಮ್ಯಾಗಿ ಮಾತ್ರ ಮಾಡಿದರೆ ಸ್ವಲ್ಪನೇ ಆಗುತ್ತೆ 2 ಪ್ಯಾಕೆಟ್. ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಬಾಂಬೆ ರವೆ ಹಾಕಿ ಉಪ್ಪಿಟ್ಟು ಅಲ್ಲ ಅಥವಾ ಮ್ಯಾಗಿನೂ ಅಲ್ಲ, ಆ ಥರ ಕಾಂಬಿನೇಷನ್ ಆಗಿ ಮಾಡಿದ್ದೆ. ತುಂಬಾ ಟೇಸ್ಟಿಯಾಗಿ ಬಂತು. ಅಂದರೆ ಒಂದ್ಸಲ ಮಾಡಿದ್ದೆ ಆಯಿತಾ, ತುಂಬ ರುಚಿಯಾಗಿ ಬಂದಿತ್ತು. ಮತ್ತೆಂತ ಗೈಸ್, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ಆಫೀಸಿಗೆ ಹೋಗ್ತಾಯಿದ್ದೀನಿ. ನಾ ಆಫೀಸ್ ಮುಗಿಯೋಷ್ಟರಲ್ಲಿ 5:30 ಆಗುತ್ತೆ. ಮನೆಗೆ ಆಫೀಸಿಂದ 5:30ಗೆ ಬಿಡ್ತಾರೆ. ಅಲ್ಲಿಂದ ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ 6 o'clock ಆಗುತ್ತೆ ಆಯಿತಾ. ಸೊ ಅಂದರೆ ಸ್ವಲ್ಪ ಎಂಥಾದರೂ ಐಟಮ್ಸ್ ತರಿದ್ರೆ 1-2 ಅಂಗಡಿಗೆ ಹೋಗಿ ಬರೋ ಅಷ್ಟರಲ್ಲಿ 6 o'clock ಆಗುತ್ತೆ. ಸೀದಾ ಬಂದರೆ ಬೇಗ ಬರ್ತೀನಿ. ಬಟ್ ಆಚೆ ಈಚೆ 1-2 ಅಂಗಡಿಗೆ ಹೋಗಿ ಬರುವಾಗ 6 ಗಂಟೆ ಆಗುತ್ತೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀನು ಆಫೀಸ್ ಕೂಡ ಬರುತ್ತೆ ಆಯಿತಾ. ಯಾರು ಕೂಡ ಬಂದಿಲ್ಲ ಇವತ್ತು. ಇಲ್ಲೊಂದು ಹೆಸರು ಬರ್ತಾರೆ. ಅಪ್ಪ ಫುಲ್ ಸುಸ್ತಾಯಿತು ವಯಸ್ಸಲ್ಲಿ. ಬರೋ ವರ್ಷದಲ್ಲಿ ನಡ್ಕೊಂಡು ಬರ್ತೀನಲ್ಲ. ಅಂದರೆ ತುಂಬ ಬಿಸಿಲು ಕೂಡ ಇದೆ. ಆ್ಯಂಡ್ ಇವಾಗ ಟೈಮ್ 9:30 ಆಯಿತು ಆಯಿತಾ. ಇವತ್ತು ಸ್ಯಾಟರ್ಡೆ, ಹಾಗೆ ಸರ್ ಬರೋದಿಲ್ಲ. ಆಲ್ಮೋಸ್ಟ್ ನಾನು ಒಪ್ಪಬೇಕಾಗುತ್ತೆ ಸ್ಯಾಟರ್ಡೆ.
ವೀಕ್ ಡೇಸಲ್ಲೆಲ್ಲ ಬರ್ತಾರೆ ಸರ್, ಆಯಿತಾ. ಸೊ ಹಾಗೆ ನಿನ್ನೆ ಶುಕ್ರವಾರ ಅಲ್ವಾ, ಸೊ ಹಾಗಾಗಿ ನಮ್ಮ ಮನೆ ಎದುರು ಮಹಾಕಾಳಿ ಗುಡಿ ಇದೆ, ಅಲ್ಲಿಗೆ ನಾನು ಕೊಂಚ ಮಲ್ಲಿಗೆ ತಂದು ಕೊಟ್ಟಿದ್ದೆ. ಸೊ ಹಾಗೆ ಸ್ವಲ್ಪ ಒಂದೆರಡು ಮನೆಗೆಲ್ಲ ಕೊಟ್ಟಿದ್ದೀನಿ, ಅಕ್ಕಪಕ್ಕದ ಮನೆಗೆ ಸ್ವಲ್ಪ ಚಿಕ್ಕ ಪೀಸ್ ಆಯಿತಾ. ಆ್ಯಂಡ್ ನಾನು ಸ್ವಲ್ಪ ಜಾಸ್ತಿ ಹೂ ಇಟ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಮತ್ತು ನಾಳೆ ಹಗ್ಗ ಚಕ್ರಾಟ ಇದೆ ಆಯಿತಾ. ನೇಕಾರ ಕಪ್ ಅಂತ ಹೇಳಿಬಿಟ್ಟು ಒಂದು ಕ್ರೀಡಾಕೂಟ ಇದೆ, ಯುಗಾದಿ ಪ್ರಯುಕ್ತ. ಯುಗಾದಿ ಆಯ್ತಲ್ವ, ಸೊ ಅದ್ರ ಲೆಕ್ಕದಲ್ಲಿ ವರ್ಷ ಮಾಡ್ತಾರೆ. ಈ ಸಲ ಎಂತ ಸ್ಪೆಷಲ್ ಅಂತ ಹೇಳಿದ್ರೆ ಹಗ್ಗ ಚಕ್ರಾಟ ಇದೆ ಆಯಿತಾ. ಮಹಿಳೆಯರಿಗೆ ಹಗ್ಗ ಚಕ್ರಾಟ ಇಟ್ಟಿದ್ದಾರೆ. ಲಾಸ್ಟ್ ಟೈಮ್ ಯುಗಾದಿಗೆ ಖಾಲಿ ಕ್ರಿಕೆಟ್ ಮಾತ್ರ ಇತ್ತು, ಬಟ್ ಈ ಸಲ ಹಗ್ಗ ಚಕ್ರಾಟ ಕೂಡ ಇಟ್ಟಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಲಾಸ್ಟ್ ಇಯರ್ ಕ್ರಿಕೆಟ್ ನೋಡೋದಕ್ಕಲ್ಲ, ಸೊ ಹಾಗೆ ನಾನೆಲ್ಲ ಹೋಗಿರಲಿಲ್ಲ, ಕೆಲವರು ಹೋಗಿದ್ದರು, ಬಟ್ ಕ್ರಿಕೆಟ್ ಮಾತ್ರ ಎಲ್ಲ ಇರುತ್ತೆ. ಸೊ ನಾವೇನು ಮಾಡೋದು ಅಂತೇಳಿ ಹೋಗೇ ಇರಲಿಲ್ಲ. ಬಟ್ ಈ ಸಲ ಮಹಿಳೆಯರಿಗೂ ಕೂಡ ಹಗ್ಗ ಚಕ್ರಾಟ ಇಟ್ಟಿದ್ದಾರೆ ಆಯಿತಾ. ಸೊ ಹಾಗಾಗಿ ಈ ಸಲ ಹೋಗಬೇಕು, ನಾವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಆ್ಯಂಡ್ ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ವಿನ್ ಆಗೋದಕ್ಕಿಲ್ಲ, ಯಾಕಂದರೆ ತುಂಬ ಸ್ಟ್ರಾಂಗ್ ಇರೋಂಥ ಟೀಮ್ ಇದೆ ಆಯಿತಾ. ಸೊ ಟ್ರೈ ಮಾಡೋಣ. ಆ್ಯಂಡ್ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾಯಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇವತ್ತೊಂದು ಪಾರಿವಾಳ ಕೂತಿದೆ ಇಲ್ಲಿ, ಕೆಲವೊಂದು ಸಲ 2-3 ಪಾರಿವಾಳ ಕೂತಿರುತ್ತೆ ಇಲ್ಲಿ.